ನನ್ನನ್ನೇ ಪ್ರಶ್ನೆ ಮಾಡೋಷ್ಟು ಮುಂದಾಗ್ಬಿಟ್ಟೆ ನೀನು. ನಿನ್ನಿಂದ ಎಷ್ಟೆಲ್ಲ ನೋವು ಅನುಭವಿಸಿದ್ರೆ ಗೊತ್ತೇ ನನಗೆ. ಹಾಂ, ನಾನು ಎಷ್ಟು ನೋವು ಅನುಭವಿಸಿದೆ ಅಂತ ನಿನಗೆ ಗೊತ್ತೈತಿ? ನಿನ್ನಿಂದಾಗಿ ಅಷ್ಟೆಲ್ಲ ನಾನು ನೋವು ಅನುಭವಿಸಿರೋದು. ಹಾಂ, ನಿನ್ನಿಂದ ಅಷ್ಟೆಲ್ಲ ನೋವು ಅನುಭವಿಸಿರೋದಕ್ಕೆ ನಿನಗೆ ನಾನು ಈ ಥರ ಚಿತ್ರ ಹಿಂಸೆ ಕೊಡಕತ್ತಲ್ಲೇ. ಈಗ ನಿಮ್ಮಪ್ಪ ದ್ವೇಷ ಮಾಡುವಂಗ ನೀನೇ ಮಾಡ್ಕೊಂಡಿದ್ದಿ. ಅದಕ್ಕೆ ಅದನ್ನು ನಾನು ದೊಡ್ಡದಾಗಿ ಮಾಡಕತ್ತನ. ನೀನು ಈ ದ್ವೇಷದಾಗ ಸಾಯ್ಬೇಕು, ಇಲ್ಲ ನಿಮ್ಮಪ್ಪ ಸಾಯ್ಬೇಕು. ನಿನಗೆ ನಿಮ್ಮಪ್ಪನ ಪ್ರೀತಿ ಸಿಗಬಾರ್ದು, ನಿನಗೆ ನಿಮ್ಮಪ್ಪನ ಪ್ರೀತಿ ಸಿಗಬಾರ್ದು. ಇಷ್ಟು ದಿನ ನೀನು ಒಬ್ಬಕ್ಕೆ ಅನ್ಭವಿಸ್ಕೊಂತ ಬಂದಿ ನಿಮ್ಮಪ್ಪನ ಪ್ರೀತಿ. ಈಗ ನನ್ನ ಮಕ್ಕಳು ಅನುಭವಿಸ್ತಾರ. ಅದನ್ನ ಕಲ್ಲ ಹಾಕಕ್ಕೆ ಮತ್ತೆ ಬರಕತ್ತೀಯ ನೀನು? ಹಾಂ, ಮತ್ತೆ ಬರಕತ್ತೀಯ ಇಲ್ಲಿ ಕಲ್ಲ ಹಾಕಕ್ಕೆ? ಇಲ್ಲ, ನಿನಗೆ ನಿಮ್ಮಪ್ಪನ ಪ್ರೀತಿ ಯಾವತ್ತೂ ಸಿಗಬಾರ್ದು. ನಿಮ್ಮಪ್ಪನ ಪ್ರೀತಿ ಸಿಗದ ನೀನು ಸಾಯ್ಬೇಕು, ನಿನ್ನ ಪ್ರೀತಿ ಸಿಗದ ನಿಮ್ಮಪ್ಪ ಸಾಯ್ಬೇಕು. ಹಿಂಗೆ ಮಾಡ್ತಾನೆ ನಾನು. ನೆನಪಿಟ್ಕೋ, ಇದು ಯಾವತ್ತೂ ಸಾಧ್ಯ ಆಗಂಗಿಲ್ಲ. ನಿಮ್ಮಪ್ಪ ನೀನು ಪ್ರೀತಿ ಪಡ್ಕೊಳಕ್ಕೆ ಆಗಂಗಿಲ್ಲ, ನೀನು ನಿಮ್ಮ ಅಪ್ಪನ ಪ್ರೀತಿ ಪಡ್ಕೊಳಕ್ಕೆ ಆಗಂಗಿಲ್ಲ. ಇದಕ್ಕೆ ನಾನು ಅಡ್ಡಿಯಾಗಿ ನಿಂತಾನೆ. ಹೆಂಗೆ ದಾಟ್ಕೊಂಡ ಗೋಡೆ ಲೈಟ್ ಕಂಬದ ಥರ ಗೋಡೆ ಆಗಿ ನಿಂತಾನೆ ನಾನು. ಹೆಂಗೆ ನಾನು ದಾಟ್ಕೊಂಡು ಹೋಗ್ತಿದ್ದಿ ನೀನು? ಹೋಗು, ನಾನು ನೋಡ್ತಾನೆ. ಹೌದಾ, ಸರಿ ಚಿಕ್ಕಮ್ಮ, ಸರಿ. ನಾನು ಇಷ್ಟೊಂದು ಕಣ್ಣೀರು ಹಾಕಿ ನಾನು ಇಷ್ಟೊಂದು ಬೇಡ್ಕೊಂಡ್ರು ನಿನಗೆ ಕರುಣೆ ಇಲ್ಲ ಅಂತಂದ್ರೆ ನೀನು ಒಬ್ಳು ತಾಯಿ ಏನಾ? ಅಲ್ಲ, ನಾನೇನು ನಿನಗೆ ಅಂತ ದ್ರೋಹ ಮಾಡಿದೆ ಅಂತ ಹೇಳಿ ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಿ? ಅಪ್ಪ ಪ್ರೀತಿ ಮಾಡಿರೋದು ಒಂದೇ ಕಾರಣ ಹೇಳಿ ಚಿಕ್ಕಮ್ಮ. ಅಪ್ಪ ಪ್ರೀತಿ ಮಾಡಿದ ನಾನು ಒಂದೇ ಕಾರಣಕ್ಕೆ ನಾನು ಇಷ್ಟೊಂದು ನೀನು ದ್ವೇಷ ಮಾಡಕತ್ತೀರಿ ಅಂದರೆ ಅಪ್ಪ ನನ್ನ ಒಬ್ಬಳನ್ನೇ ಇಷ್ಟಪಟ್ಟಿದ್ರೆ ನಿಮ್ಗೆ ಯಾರನ್ನೂ ಇಷ್ಟಪಡ್ದೆ ನಿಮ್ಗೆ ಊಟ ತಂದು ಹಾಕಿಲ್ಲ ಅಂತಾರ? ನಿಮ್ಗೆ ಊಟ ತಂದು ಹಾಕಿದಾರಲ್ಲ, ಆದರೆ ನೀ ನನಗೊಂದು ತುತ್ತು ಊಟ ಕೊಟ್ಟಿಲ್ಲ. ನಾನು ಅದಕ್ಕೇನಾದರೂ ನೀನು ದ್ವೇಷ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಮತ್ತೆ ನೀನು ಚಿಕ್ಕಮ್ಮ 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 ಅಂತ ಬಾಯಿ ತುಂಬ ಕರಿತೀನಿ. ಯಾಕೆ ನೀನು ನಮ್ಮಪ್ಪನ ಮದುವೆಗೆ ನಮ್ಮ ಮನೆಗೆ ಬಂದು ಸ್ವಲ್ಪ ದಿನ ಆದರೂ ನನಗೆ ಪ್ರೀತಿ ತೋರಿಸಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿಕ್ಕಮ್ಮ. ಇಲ್ಲ ಅಂದಿದ್ರೆ ನೀನು ಯಾವಳೆ ಅಂತ ನಾನು ನಿನಗೆ ಬಟ್ ಮಾಡಿ ಕೇಳ್ತಾ ಇದ್ದೆ ಚಿಕ್ಕಮ್ಮ, ಕೇಳ್ತಾ ಇದ್ದೆ. ಓಹೋ, ದೊಡ್ಡ ಮನೆಗೆ ಹೋಗಿ ದೊಡ್ಡ ಮಾತು ಕಲ್ತೇನ? ಕಲಿ ಇನ್ನೂ ಏನೇನು ಅಂತಿದಿ ಅನ್ನು. ಆದ್ರೆ ನಿಮ್ಮಪ್ಪ ನೀನು ಒಂದಾಗಕ್ಕೆ ನಾನು ಮಾತ್ರ ಬಿಡಂಗಿಲ್ಲ. ಏನು ಮಾಡ್ಕೊತಿದ್ಯೋ ಮಾಡ್ಕೊ ಹೋಗು. ನೀನು ಹಿಂಗೆ ಕಣ್ಣೀರು ಹಾಕೊತಾರ ಇರಬೇಕು, ನಿಮ್ಮಪ್ಪನ ಹಂಗೆ ಕಣ್ಣೀರು ಹಾಕೋತಾರ ಸಾಯ್ಬೇಕು. ನಿಮ್ಮಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ. ನಿನಗೆ ನಿಮ್ಮಪ್ಪನ ಪ್ರೀತಿ ಸಿಗಕ್ಕೆ ನಾನು ಬಿಡೋದಿಲ್ಲ. ಹಾಂ, ಹೌದಾ ಚಿಕ್ಕಮ್ಮ? ಚಿಕ್ಕಮ್ಮ, ನಾನು ಮಾತ್ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೋ. ನಿಂದಾಗುತ್ತಾ ನಂದಾಗುತ್ತಾ ನೋಡೇ ಬಿಡಣ್ಣ. ಅಪ್ಪ ನನ್ನನ್ನು ಒಪ್ಕೊಂಡು ಈ ಮನೆಗೆ ನನ್ನ ಮಗಳಂತ ಕರ್ಕೊಂಡು ಬಂದೇ ಬರ್ತಾರೆ. ಆ ಥರ ಒಂದಲ್ಲ ಒಂದಿನ ಆಗುತ್ತೆ ಮಂಜವ್ವ, ಯೋಚನೆ ಮಾಡಬೇಡ. ಇಷ್ಟು ದಿನ ನಾನು ಚಿಕ್ಕಮ್ಮ ಅಂತ ಇದ್ದೆ. ಆದರೆ ಇನ್ನು ಮುಂದೆ ಯಾವ ಚಿಕ್ಕಮ್ಮನೂ ಇಲ್ಲ, ಯಾವಳೂ ಇಲ್ಲ. ನೋಡು ಮಂಜವ್ವ, ನಾನು ನಿನಗೆ ವಾರ್ನಿಂಗ್ ಮಾಡಕತ್ತನೋ ಏನು ಮಾಡತ್ತ ಅನ್ಕೋತಿದ್ಯೋ ಅದು ನಿನಗೆ ಬಿಟ್ಟಿರೋದು. ಆದ್ರೆ ನಾನು ಹೇಳಕತ್ತನ ಕೇಳು. ನಮ್ಮ ಅಪ್ಪ ಅಮ್ಮನ ಫೋಟೋ ಇಲ್ಲಿ ನಿನ್ನ ಕೆಳಗೆ ಬಿಸಾಕಿರೋದಕ್ಕೆ ನಾನು ಇವತ್ತು ನಿನಗೆ ಒಂದು ವಾರ್ನಿಂಗ್ ಮಾಡಕತ್ತೇನೆ. ನನಗೆ ನೀನು ಹೇಗೆ ನೋವು ಮಾಡಿದಲ್ಲ, ನನಗೆ ನೀನು ಎಷ್ಟು ನೋವು ಮಾಡಿದಿಲ್ಲ, ಅದರ 10 ಪಟ್ಟು ನೋವು ನೀನು ಅನುಭವಿಸ್ತಿದ್ದಿ. ಇದು ನಾನು ಮಾಡ್ತಾ ಇರೋ ಶಾಪ ನಿನಗೆ, ನಾನು ಕೊಡ್ತಾ ಇರೋ ಒಂದು ಶಿಕ್ಷೆ ಅನ್ಕೊಂಡು ನಿನಗೆ. ಹಾಂ, ನಾನು ಇನ್ನು ಮುಂದೆ ನೋಡ್ತೇನೆ ನಮ್ಮಪ್ಪ ನಾನು ಒಂದಾಗದೆ ಇರೋಕೆ ನೀನು ಹೇಗೆ ಬಿಡೋದಿಲ್ಲ ಅಂತ ಹೇಳಿ. ನಾನು ನಮ್ಮಪ್ಪ ಒಂದಾಗೇ ಆಗ್ತೀವಿ, ನಮ್ಮಪ್ಪನ ಈ ಮನೆಗೆ ಕರ್ಕೊಂಡು ಬರ್ತಾರೆ. ಆ ರೀತಿ ನಾನು ಮಾಡ್ತೇನೆ ನೋಡು ಮಂಜವ್ವ. ಅಯ್ಯೋ ಹಾಳಾದಕ್ಕಿನ ನನ್ನನ್ನು ಹೆಸರು ಕರಿಯಟ್ಟು ದೊಡ್ಡಕ್ಕೆ ಕೊಟ್ಟೆ ನೀನು. ಯಾಕೆ ಭಾಳ ಮಾತಾಡಕತ್ತಿದ್ದಿ? ಕಪ್ಪಾಳಿಗೆ ಓದ ಬಿಟ್ರೆ ಹಲ್ಲು ಮುರಿತಾವು, ನೆನಪಿಟ್ಕೋ. ಹೊಡಿ ನೋಡೋಣ ಹೆಂಗೆ ಹೊಡ್ತಿದ್ದಿ. ಇಷ್ಟು ದಿನ ನಾನು ಮರ್ಯಾದೆ ಕೊಟ್ಟಿದ್ದು ಸಾಕಾಯ್ತು ನಿನಗೆ. ಎಷ್ಟು ಮರ್ಯಾದೆ ಕೊಟ್ರು ಅಷ್ಟೇ ನಿನಗೆ. ಸುಂದ್ರಿ, ಮಂಜವ್ವ ಹುಷಾರ್. ನೀನು ಕೈ ಎತ್ತಿದ್ರೆ ನನಗೂ ಕೈ ಕೊಟ್ಟಾನ ದೇವ್ರು. ನಾನು ಕೈ ಎತ್ತಬೇಕಾಗ್ತತಿ. ಇಷ್ಟು ದಿನ ಚಿಕ್ಕಮ್ಮನ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಇದ್ನಿ. ಇವಾಗ ನೀನು ನನ್ನ ಚಿಕ್ಕಮ್ಮ ಅಂತ ಅಲ್ಲ ಅಂತ ನೀನೇ ಹೇಳಿದಿ. ಇನ್ನು ಮುಂದೆ ನೀನೇನೇ ಇದ್ರು ನಮ್ಮಪ್ಪನ 2ನೇ ಹೆಂಡತಿ ಅಷ್ಟೇ. ಹೆಂಡತಿ ಆದಳು ಹೆಂಡತಿ ಥರ ಇರೋದನ್ನ ಕಲ್ಕೊ ಫಸ್ಟು. ಸುಂದ್ರಿ, ನನಗೆ ಇಷ್ಟೆಲ್ಲ ಅನ್ನತ್ತಿದ್ದೀನಿ ನೀನು. ನನ್ನ ಮಗಳ ಮುಂದೆ ನನಗೆ ಇಷ್ಟೆಲ್ಲ ಅವಮಾನ ಮಾಡಾಕ್ತಿದ್ದೀನಿ ನೀನು. ನನ್ನ ಕೈ ಹಿಡಿಯೋಷ್ಟು ದೊಡ್ಡವಳಾಗ್ಬಿಟ್ಟೆಲ್ಲ ನೀನು. ನಾನು ಮಾಡಿದ ಹಾಕಿದ ನನ್ನ ತಿಂದು ನನಗೆ ವಾಪಸ್ ಮಾತಾಡೋಷ್ಟು ಧೈರ್ಯ ಬಂದತ್ತೆ ನಿನಗೆ. ನೋಡು, ನಾನು ಇಷ್ಟು ದಿನ ಸುಮ್ಮನೆ ಇದ್ದಿದ್ದ ಬೇರೆದಕ್ಕೆ, ಆದ್ರೆ ನೀನು ಏನು ಮಾಡಿದೆ? ಹಾಂ, ಚಿಕ್ಕಮ್ಮ ಯಾವಳು ಇಲ್ಲ ಇನ್ನು ಮುಂದೆ ಚಿಕ್ಕಮ್ಮ. ಏನೇ ಇದ್ರು ನೀನು ನಮ್ಮಪ್ಪನ ಹೆಂಡತಿ ಅಷ್ಟೇ. ಇನ್ನು ಮುಂದೆ ನಮ್ಮಪ್ಪನ ನಾನು ಹೇಗೆ ಮಗಳೇ ಅಂತ ಅಂದು ಈ ಮನೆಗೆ ಕರ್ಕೊಂಡು ಬರೋಂಗೆ ಮಾಡ್ತೀನಿ, ನೋಡ್ತಾ ಇರೋ ಚಿಕ್ಕಮ್ಮ. ಚಿಚಿ ಚಿಕ್ಕಮ್ಮ ಅಲ್ಲ ಮಂಜವ್ವ. ನಿನಗೆ ನಾನು ಕೊಡ್ತಾ ಇರೋ ಇದು ವಾರ್ನಿಂಗ್ ಅನ್ಕೋತೀಯೋ ಅಥವಾ ನಾನು ನಿನಗೆ ಷರತ್ತು ಹಾಕ್ತಾ ಇದ್ದೀನಿ. ನೀನು ನಮ್ಮಪ್ಪನ ನನ್ನ ಕರ್ಕೊಂಡು ಬರ್ದಿರೋ ಹಾಗೆ ತಡಿತೀಯೋ ಅಥವಾ ನಾನು ನಮ್ಮಪ್ಪ ನನ್ನ ಈ ಮನೆಗೆ ಕರ್ಕೊಂಡು ಬರ್ತಾನೋ ಅಂತ ಹೇಳಿ ನಾನು ನಿನಗೆ ಷರತ್ತು ಹಾಕ್ತಾ ಇದ್ದೀನಿ. ಅದರಲ್ಲಿ ನೀನು ಗೆಲ್ತೀಯೋ ನಾನು ಗೆಲ್ತೀನೋ ನೋಡೇ ಬಿಡೋಣ ಮಂಜವ್ವ, ನೋಡೇ ಬಿಡೋಣ. ಹಾಳಾದಕಿನ ನನ್ನ ಕೈ ಹಿಡ್ಕೊಂಡ ಮಾತಾಡೋ ಅಷ್ಟು ಧೈರ್ಯ ಬಂತತಿ ನಿನಗೆ? ಹಾಂ, ಇದನ್ನೇನಾದರೂ ನಿಮ್ಮಪ್ಪ ನೋಡಿದ್ರೆ ನೀನು ಹಲ್ಲು ಮುರಿತಾನೆ, ನೆನಪಿಟ್ಕೊ ನೀನು. ಅಪ್ಪ ನನ್ನ ಹಲ್ಲು ಮುರಿಯೋಕ್ಕಿಂತ ಮುಂಚೆ ನಿನ್ನ ಕೈ ಮುರಿತಾನ. ಯಾಕೆ ಹೇಳು? ನನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದ ನೀನು. ನಾನೇನು ಹೇಳಂಗಿಲ್ಲ ಅನ್ಕೊಂಡಿದ್ದೀನ? ನಮ್ಮ ಮನೆ ಗಂಟ ಬಂದು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದಿ. ಯಾಕೆ ಕರ್ಕೊಂಡು ಬಂದಿದ್ದಿ ಅಂತ ನಾನು ಅಪ್ಪನಿಗೂ ಹೇಳ್ಬೇಕಾಕತಿ. ಈ ಮನೆಯಾಗ ಕೆಲಸ ಮಾಡಕ್ಕೆ ನನ್ನನ್ನು ಇಲ್ದಾಗ ಕರ್ಕೊಂಡು ಬಂದಾಳು. ನೀನು ಆ ಕಡೆ ಹೋದ್ಮ್ಯಾಗ ಕರ್ಕೊಂಡು ಬಂದ. ಇವಾಗ ನೀನು ಬಂದ ಮೇಲೆ ನನ್ನ ಈ ಕಡೆಯಿಂದ ಕಳ್ಸಕ್ಕೆ ನೋಡಕತ್ತಾಳು ಅಂತ ನಾನು ಹೇಳಿದ್ರೆ ಆಮೇಲೆ ಏನಾಗ್ತತಿ ಅಂತ ನೀನೇ ಯೋಚನೆ ಮಾಡು. ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದಂಗೆ ಇನ್ನು ಮುಂದೆ ಬಾಯಿ ಮುಚ್ಕೊಂಡು ಇರೋದಿಲ್ಲ ಈ ಸುಂದ್ರಿ ಅಂದ್ರೆ ಈಗೆಲ್ಲ ಹೇಳ್ತಾಳೆ ಅವ್ರ ಅಪ್ಪನ ಮುಂದೆ.
ನಾನು ಸುಮ್ಮನೆ ಇದ್ಬಿಡೋದು ಸರಿ. ಇಲ್ಲಾಂದ್ರೆ ಈಗಿಗೆ ತಂಗಳನ್ನ ಹಾಕಿದ್ದು, ಈಗಿನ ಕೆಲಸ ಕಳಿಸಿದ್ದು, ಈಗಿನ ಕೆಲಸದಿಂದ ತಂದ ಹಣದಿಂದ ನಾನು ನನ್ನ ಮಕ್ಕಳು ಫೀಸ್ ಕಟ್ಟಿದ್ದು, ಇದನ್ನೆಲ್ಲ ಹೇಳಿದ್ರೆ ಇವರಪ್ಪ ನನ್ನ ಜೊತೆನೇ ಜಗಳ ಮಾಡ್ತಾನೆ. ಮಗಳ ಅಂತೇಳಿ ಈಗಿನ ಒಪ್ಕೊಂಡ್ಬಿಡ್ತಾನೆ. ಅದಕ್ಕೆ ಈಗ ನಾನು ಸುಮ್ಮನೆ ಆಗ್ತಾನೆ. ಆಮೇಲೆ ನೋಡಿದ್ರೆ ಆತಿಗೆ ಒಂದು ಗತಿ ಕಾಣಿಸ್ತಾನೆ. ಈಗಿನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಹಾಳಾದಕಿನ ನನ್ನ ಕೈ ಬಿಟ್ಟು ಸರಿ ಇವಾಗ, ಇಲ್ಲಾಂದ್ರೆ ನೋಡ್ಬತ್ತ ಅಪ್ಪಂಗೆ ಹೇಳ್ತಾನಂದ್ರಿ. ನಿಮ್ಮ ಕೈ ಹಿಡ್ಕೊಂಡಿರೋದನ್ನ ಅಪ್ಪಂಗೆ ಹೇಳ್ತಾನಂದ್ರಲ್ಲ, ಹೇಳ್ರಿ, ಕರೀರಿ ಅಪ್ಪನ ಕರೀರಿ. ನಾನು ಹೇಳ್ತಾರೆ ಏನು ಹೇಳಬೇಕು ಎಲ್ಲ ನನಗೂ ಗೊತ್ತೈತಿ, ಏನು ಮಾಡಬೇಕು ಅಂತ ಗೊತ್ತೈತಿ. ಹಾಂ, ನೀವೇನು ನನಗೆ ನಮ್ಮಪ್ಪಂಗೆ ಹೋಗಿ ಹೇಳೋದು. ಹಬ್ಬ, ಸುಂದ್ರಿ ಅಕ್ಕಗೆ ಧೈರ್ಯ ಬಂದೈತಿ. ಸುಂದ್ರಿ ಅಕ್ಕಗೆ ಇಷ್ಟೊಂದು ಧೈರ್ಯ ಬರ್ತದಂತ ನಾನು ಅನ್ಕೊಂಡಿರಲಿಲ್ಲ. ಅಮ್ಮನ ಕೈನ ಹಿಡ್ಕೊಂಡ್ಬಿಟ್ಟಾಳು, ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡಾಳು, ಅಮ್ಮನ ಹೆಸರು ಹಿಡಿದಂಗೆ ಕರಿಯತ್ತಾಳ. ಇದನ್ನು ನೋಡಿದ್ರೆ ಆ ಕಡೆ ನಗುವೆ ಬರತೈತಿ, ಈ ಕಡೆ ಭಯನೂ ಆಗತೈತಿ, ಈ ಕಡೆ ಸಿಟ್ಟು ಬರತೈತಿ. ಏನಪ್ಪ ಮಾಡಲಿ? ಸುಮ್ಮನೆ ನೋಡ್ಕೊತಾನೆ ಇದ್ರು ಒಂದೇ ನನ್ನ ಕೆಲಸ. ಏನಾದರೂ ಮಾಡಲಿ ಇವರು. ಮಂಜವ್ವ, ವಾರ್ನಿಂಗ್ ಮಾಡಿದ್ದೀನಿ. ವಾರ್ನಿಂಗ್ ಅಲ್ಲ, ಶರತ್ ಹಾಕಿದ್ದೀನಿ. ನೀನು ಗೆಲ್ತೀಯೋ ನಾನು ಗೆಲ್ತೀನೋ ನೋಡೋಣ. ನಾನ ಗೆಲ್ಲೋದು. ನಿನ್ನ ಚಿಕ್ಕಮ್ಮ ಆಗಿ ನಿಮ್ಮಪ್ಪನ ಎರಡನೇ ಹೆಂಡತಿ ಆಗಿ ನಾನ ಗೆಲ್ತಾನೆ. ನೋಡ್ತಾ ಇರ್ಬೇಕಿದ್ರೆ ನಿಮ್ಮಪ್ಪ ನಾನು ನನ್ನ ಮಕ್ಕಳು ಅನ್ಬೇಕು ಹೊರತು ಸುಂದ್ರಿ ಅಂತ ಅನ್ನಬಾರ್ದು. ನಿನ್ನ ಹೆಸರ ನಿಮ್ಮಪ್ಪನ ಬಾಯಾಗ ಬರ್ದಿರೋ ಹಾಗೆ ಮಾಡೋ ಅಷ್ಟು ತಾಕತ್ತು ನನ್ನ ಕೈಯಲ್ಲೈತಿ. ನಿಮ್ಮಪ್ಪ ನೀ ಅನ್ಕೊಂತ ಬರ್ತಾರಂತ ನೀನು ಅನ್ಕೊಂಡಿರ್ಬೋದು. ನಿಮ್ಮಪ್ಪ ಯಾವತ್ತೂ ನಿನ್ನ ಮಾತು ಕೇಳದೇ ಇರೋ ಹಂಗೆ ನಾನು ಮಾಡ್ತೇನೆ. ಬಸಪ್ಪ ಯಾವತ್ತಿದ್ರು ಮಂಜವ್ವ ಅಮ್ಮೋಗಂತ ಅಷ್ಟೇ ಅನ್ಬೇಕು. ಅದನ್ನು ಬಿಟ್ಟ ಸುಂದ್ರಿ ಅಂತ ಈ ಮನ್ಯಾಗ ಎಲ್ಲೂ ಹೆಸರು ಬರಬಾರ್ದು. ಹಂಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಂಜವ್ವನ ಅಲ್ಲ, ನೆನಪಿಟ್ಕೊಳ್ಳಿ ಸುಂದ್ರಿ. ಆಯಿತು ಚಿಕ್ಕಮ್ಮ. ಅಯ್ಯೋ ಸಾರಿ. ಆಯಿತು ಮಂಜವ್ವ, ಈ ಷರತ್ತಲ್ಲಿ ನೀನು ಗೆಲ್ತೀಯೋ ನಾನು ಗೆಲ್ತೀನೋ ನೋಡೇ ಬಿಡೋಣ. ಒಂದು ಅಕಸ್ಮಾತ್ ನೀನು ಗೆದ್ರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ, ನಾನು ಗೆದ್ರೆ ನೀನು ನಾನು ಹೇಳ್ದಾಗ ಕೇಳೋಕ್ಕಾಗತ್ತಾ ಮಂಜವ್ವ? ಹೇಳು. ನಾನು ನೀನು ಹೇಳ್ದಂಗೆ ಕೇಳೋದ? ನೀನೇ ಇನ್ನು ನಾನು ಹೇಳಿದಾಗ ಕೇಳ್ಕೊತ ಬಿದ್ದಿರ್ತಿ ಹೊರತು ನಾನು ನೀನು ಹೇಳ್ದಂಗೆ ಕೇಳೋಕೆ ಯಾವತ್ತೂ ಸಾಧ್ಯನಾಗಲ್ಲ. ಯಾಕಂದ್ರೆ ನಿಮ್ಮಪ್ಪ ನಾನು ಹೇಳ್ದಂಗೆ ಕೇಳ್ತಾನ. ಇಲ್ಲಂತಂದ್ರೆ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ ನಿಮ್ಮಪ್ಪಂಗೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ನೀನು ಇಷ್ಟೆಲ್ಲ ಮಾತಾಡೋಕೆ ಹಾರಾಡೋಕೆ ಹೋಗ್ಬೇಡ. ಚಂದಾಗ ನಾಯಿ ಹಂಗಿರುವಂಗಿದ್ರೆ ಇದ್ದ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಇವಾಗ ಮನೆ ಖಾಲಿ ಮಾಡಿ ನಡೆದ್ಬಿಡು. ಹೋಗ್ಲಿ ಪಾಪ ಅಂತ ಮನೆ ಗಂಟೆ ಕರ್ಕೊಂಡು ಬಂದಲ್ಲ 2 ದಿನ ಇರಲಿ ಅಂತ ಹೇಳಿ ಇಲ್ಲಿ ಕಿತ್ತಾಕಕ್ಕೆ ಬಂದ. ಮನೆ ಕಿತ್ತಾಕಕ್ಕೆ ಇನ್ನು ಏನೇನು ಪಿಲ್ಲಾರ್ ಮಾಡ್ಕೊಂಡು ಬಂದಾಳೋ ಏನೋ ಮನೆ ಗಂಟ ಇಲ್ಲಿ. ನೋಡು ಮಂಜವ್ವ, ಇದು ನಿನ್ನ ಮನೆ ಅಷ್ಟೇ ಅಲ್ಲ, ಇದು ನನ್ನ ತವ್ರ ಮನೆ ಐತಿ. ನಾನು ಬೇಕಾದಾಗ ಬರ್ತಾನೋ ಬೇಡದ ಹೋಗ್ತಾನೋ ಅದನ್ನು ಕೇಳಕ್ಕೆ ನಿನಗೆ ಯಾವ ಹಕ್ಕು ಇಲ್ಲ. ಯಾಕಂತಂದ್ರೆ ಈ ಮನೆ ನಂಬ್ಕೊಂಡು ಬಂದಿರೋದು ಫಸ್ಟ್ ನನ್ನ ತಾಯಿ ಬಂದ ನನ್ನನ್ನು ಹುಟ್ಟಿಸಿದ ಮೇಲೆ ಆಕೆ ಸತ್ತು ಹೋಗಿರೋ ಕಾರಣ ನೀನು ಬಂದಿದ್ದಿ. ಇಲ್ಲ ಅಂದಿದ್ರೆ ಈ ಮನೆ ಬರೋ ಅವಶ್ಯಕತೆ ನಿನಗಿರ್ತಿರ್ಲಿಲ್ಲ. ನನ್ನ ಅವ್ವ ಇದ್ದಿದ್ರೆ ನೀನು ಇಲ್ಲಿ ಕಾಲಿಡಕ್ಕೂ ಹಾಕಿರ್ಕಿಲ್ಲ. ಇದು 7 ಮನೆ ಅಂತ ನನ್ನ ಮನೆ. ನಾನು ಬೇಕಾದಾಗ ಬರ್ತಾನೋ ಬೇಡದಾಗ ಹೋಗ್ತಾನು. ಅದನ್ನು ಕೇಳಕ್ಕೆ ನೀನು ಯಾರು ಅಂತ ಈ ಪ್ರಶ್ನೆ ನಿಮ್ಮಪ್ಪ ಬರ್ತಾನಲ್ಲ, ನಿಮ್ಮಪ್ಪ ಬಂದಾಗ ಕೇಳ. ಈಗಲ್ಲ, ನಿಮ್ಮಪ್ಪ ಬಂದಾಗ ಅವಾಗ ಕೇಳು. ನಾನು ನಿಮಗೆ ಮನೆಗೆ ಬೇಕಾದ್ರೆ ಬರ್ತೀನಿ, ಬೇಕಾದಾಗ ಹೋಗ್ತೀನಿ. ಅದನ್ನು ಕೇಳಕ್ಕೆ ನೀನು ಯಾರ ಮಂಜವ್ವ ಅಂತ ಹೇಳಿ. ಈಗಲ್ಲ. ನಮ್ಮಪ್ಪ ಇದ್ದಾಗ ಕೇಳ್ತಾನೆ. ಅದನ್ನು ಕೇಳಕ್ಕೆ ನೀನು ಯಾರ? ನಮ್ಮಪ್ಪ ಬಂದಾಗ ಕೇಳ್ತಾನೆ. ಈಗ ನಾನು ಹೋಗಂಗಿಲ್ಲ. ಯಾಕಂತಂದ್ರೆ ನೀನೇ ಕರ್ಕೊಂಡು ಬಂದಿದ್ದಿ ಈ ಮನೆಗೆ. ನೀನೇ ಕರ್ಕೊಂಡು ಬಂದ್ಮೇಲೆ ನಾನು ಈ ಮನೆಗೆ ಅದನ್ನು ಕೆಲಸ ಮಾಡ್ತೇನೆ, ಬೇಡಂದ್ರೆ ಬಿಡ್ತೇನೆ. ಅದು ನನಗೆ ಬಿಟ್ಟಿರೋದು. ಆದ್ರೆ ನಮ್ಮಪ್ಪ ಬಂದ್ಮೇಲೆ ನಾನು ಹೇಳಿನ ಹೋಗೋದು. ನಾನು ಈ ಮನೆ ಕರ್ಕೊಂಡು ಬಂದಿರೋದು ಈ ನಿನ್ನ ಹೆಂಡತಿ ಮಂಜವ್ವ ಅಂತ ಹೇಳಿ. ಅಲ್ಲಿ ಗಂಟೆ ನಾನು ಹೋಗಂಗಿಲ್ಲ. ನೀನು ಹೋಗು ಅಂದ್ರೂ ನಾನು ಹೋಗಂಗಿಲ್ಲ. ನೋಡ್ತಾ ಇರು ನಿನಗೆ ಇವಾಗ ನಾನು ಏನು ಮಾಡ್ತೀನಿ ಅಂತ. ಸುಂದ್ರಿ, ನೀ ನನಗೆ ವಾಪಸ್ ಮಾತಾಡೋಷ್ಟ ಅಲ್ದ ಮತ್ತೊಳ್ಳಿ ನನಗೆ ಎಲ್ಲ ಇಷ್ಟೆಲ್ಲ ವಾರ್ನಿಂಗ್ ಮಾಡಕತ್ತಿದ್ದಿ. ನನ್ನ ಮನೆಗೆ ಬಂದ ನನಗೆ ವಾರ್ನಿಂಗ್ ಮಾಡ್ತೇನೆ. ನಿನಗೆ ಇವತ್ತು ಒಂದು ಗತಿ ಕಾಣಿಸ್ತದ, ನಾನು ಬಿಡಂಗಿಲ್ಲ. ಇಲ್ಲೇ ಇರ್ತಿಲ್ಲ ನೋಡುನು. ಆಯ್ತು, ನಿನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಗೊತ್ತೈತಿ. ಚಲೋ ತಗ ಮಾಡ್ತಾನೆ. ಅಮ್ಮ ಸಾರಿ ಅಮ್ಮ. ಚಿಕ್ಕಮ್ಮ ನಿಮ್ಮನ್ನ ಕೆಳಗೆ ಬಿಡಿಸ್ಬಿಟ್ಲು. ಫೋಟೋ ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಅಮ್ಮ ತಪ್ಪಾಯ್ತಮ್ಮ. ಚಿಕ್ಕಮ್ಮ ಈ ರೀತಿ ಮಾಡ್ತಾ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ನಿನ್ನ ಕೆಳಗೆ ದಪ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿಕ್ಕಮ್ಮ ನಾನು ನೋಡೋದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಅವ್ರಿಗೆ ಇಷ್ಟೆಲ್ಲ ವಾಪಸ್ ಮಾತಾಡೋಂಗಾಯ್ತು. ಅವ್ರನ್ನ ಹೆಸರು ಹಿಡಿದು ಕರೆಯೋಂಗಾಯ್ತು. ಎಲ್ಲ ಮಾಡಿರೋದು ಚಿಕ್ಕಮ್ಮನೇ ಅಮ್ಮ. ನಾನೇನು ಮಾಡಿಲ್ಲ ಅಮ್ಮ ನನಗೆ ಕ್ಷಮಿಸ್ಬಿಡು. ಯಾಕೆ ದೇವ್ರೆ ನನಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ನಾನು ಬದುಕಿರ್ಬೇಕಾ ಬೇಡವಾ? ಹೇಳು ದೇವ್ರೆ.